ಈ ಜಾಗದಲ್ಲಿ ನಡೆಯಲಿದೆ. ಈಗಾಗಲೇ ಇದಕ್ಕೆ ಎಲ್ಲ ತಯಾರಿ ನಡೆದಿದೆ. ಯಾಕೆಂದ್ರೆ ಅವರು ಬಹಳ ದೀರ್ಘಕಾಲ ಈ ಭಾಗದಲ್ಲಿ ಇದ್ರು. ಹೊಳೆನರಸೀಪುರ ಮತ್ತು ಅದರಲ್ಲೂ ಹಳೆಕೋಟೆ ಆಗ್ಬೋದು, ಇಲ್ಲಿ ಅವ್ರಿಗೆ ಯಾವಾಗಲೂ ಬಹಳ ಅವರ ಈ ಸುತ್ತಮುತ್ತಲ ಊರುಗಳಿಗೆ ಬಹಳ ಅವ್ರಿಗೆ ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣ ಅವರು, ಕುಮಾರಸ್ವಾಮಿ ಅವರು, ಬಾಲಕೃಷ್ಣೇಗೌಡರು, ರಮೇಶ್ ಅವರು ಮತ್ತು ಎಲ್ಲ ನಾವುಗಳು ಹೆಣ್ಮಕ್ಳು ಎಲ್ಲ ಸೇರಿ ಈ ಜಾಗವನ್ನ, ಏಕೆಂದ್ರೆ ಇದು ರಂಗನಾಥನ ಈ ಬೆಟ್ಟದ ಸಾಲಿನಲ್ಲೇ ಅವರನ್ನ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇದು ಎಲ್ಲ ಸಿದ್ಧತೆ ಆಗಿದೆ. ಸೊ ನಾಳೆ 2 ಗಂಟೆಗೆ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಇವಾಗ ಬಹುಶಃ 8ರಿಂದ 8ವರೆಗೆ ಅವರು ನಮ್ಮ ಹೊಳೆನರಸೀಪುರದ ಟೌನ್ ನಲ್ಲಿ ಇರ್ತಕ್ಕಂಥ ರೇವಣ್ಣ ಅವರ ಮನೆಗೆ ಅವರು ಬರ್ತಿದ್ದಾರೆ. ಅಮ್ಮ ಅವರು ಅಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವರನ್ನು ಇಡ್ತಾ ಇದ್ದಾರೆ. ಸೊ ಬಹುಶಃ ಅಲ್ಲಿ ನಾಳೆ ಮನೆಯಲ್ಲಿ ಆಗಬೇಕಾಗಿರತಕ್ಕಂಥ ವಿಧಿವಿಧಾನ ಪ್ರಕ್ರಿಯೆಗಳನ್ನ ಆದ ನಂತರ ಇಲ್ಲಿ ಅಂತ್ಯಕ್ರಿಯೆ ಆಗಲಿದೆ. ಅಂದ್ರೆ ಈ ಜಾಗವನ್ನು ಕೂಡ ಮುಂದೆ ಇದನ್ನ ಒಂದು ಆಕರ್ಷಣೀಯ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಯಾಕೆಂದ್ರೆ ಈ ಭಾಗದಲ್ಲಿ ಯಾಕೆಂದ್ರೆ ಅವರು ಸುಮಾರು 72 ವರ್ಷದ ಅವರ ವೈವಾಹಿಕ ಜೀವನದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಉನ್ನತ ಶಿಖರಕ್ಕೆ ಏರ್ಬೇಕಾದ್ರೆ ಚೆನ್ನಮ್ಮ ಅವರ ಕೊಡುಗೆ ಬಹಳ ಅಪಾರ. ಯಾಕೆಂದ್ರೆ ಅವರನ್ನ ಯಾರೇ ಕೇಳಲಿ, ಯಾವ ಪಕ್ಷಾತೀತವಾಗಿ ಅವರನ್ನ ಬಹಳ ಪ್ರೀತಿ ಮಾಡ್ತಾರೆ ಜನ. ಅವರನ್ನ ಒಂದು ದೇವತೆ ಎನ್ನುವ ದೇವ ಸ್ವರೂಪಿ ಎನ್ನುವಾಗಿ ನೋಡ್ತಾರೆ. ಸೊ ಹೀಗಾಗಿ ಅವರ ಸರಳತೆ, ಅವರ ತ್ಯಾಗ, ಅವರ ಕ್ಷಮಿಸುವ ಗುಣ, ಯಾಕೆಂದ್ರೆ ಅವ್ರಿಗೆ ಬಹಳ ದೊಡ್ಡ ವಿಲ್ ಪವರ್ ಇತ್ತು. ಯಾಕೆಂದ್ರೆ 2001ನೇ ಇಸ್ವಿನಲ್ಲಿ ಆದಂತ ಘಟನೆ, ಅಲ್ಲೂ ಕೂಡ ಅವರು ವೈದ್ಯರುಗಳು ಹೇಳಿದ್ರ ಪ್ರಕಾರ ಅವರು ಬದುಕುಳಿಯೋದು 2% ಅಂತ ಮಾತ್ರ ಇತ್ತು ಅವತ್ತಿನ ಲೆಕ್ಕಾಚಾರ. ಆದರೂ ಅದನ್ನ ಜಯಿಸಿ ಸುಮಾರು 25 ವರ್ಷ ಉತ್ತಮ ಗುಣಮಟ್ಟದ ಜೀವನವನ್ನೇ ಅವರು ನಡೆಸ್ಕೊಂಡು ಬಂದ್ರು. ಸೊ ಇವತ್ತು ಈ ಭಾಗದ ಪ್ರತಿಯೊಬ್ಬ ಜನರ ಈ ಹೃದಯದಲ್ಲಿ ಕೂಡ ಅವರಿದ್ದಾರೆ. ಸೊ ಅದರಿಂದ ನಮ್ಗೆಲ್ಲ ದುಃಖ ಆಗಿದೆ. ಯಾಕೆಂದ್ರೆ ಅವರ ಸ್ಥಾನ ತುಂಬುವ ಯಾರೂ ಕೂಡ ಇಲ್ಲ, ತುಂಬಲಾರದ ನಷ್ಟ. ಸೊ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡಬೇಕು. ಯಾಕೆಂದ್ರೆ ಅವರು ಕೂಡ ಅಷ್ಟೇ ಒಂದು ಆದರ್ಶ ಮಹಿಳೆಯಾಗಿ ಒಂದು ದೈವ ಭಕ್ತಿ ಅನ್ನೋದೇ ಅವರೇ ಒಂದು ಚರಿತ್ರೆ ಅಂತಾನೆ ಹೇಳ್ಬೇಕಾಯ್ತು. ಅವರೇ ಒಂದು ಯುಗ, ಅವರೇ ಒಂದು ಚರಿತ್ರೆ, ಇತಿಹಾಸ. ಇಲ್ಲ, ಈಗ ನಮ್ಮ ಎಚ್.ಡಿ. ರೇವಣ್ಣ ಅವ್ರಿಗೆ ತಂದೆ ತಾಯಿಗಳ ಬಗ್ಗೆ ಇರತಕ್ಕಂತ ದೇವರನ್ನ ಯಾವ ರೀತಿ ಪೂಜೆ ಮಾಡ್ತಾರೋ ಅದೇ ರೀತಿ ತಂದೆ ತಾಯಿಗಳನ್ನ ಪೂಜೆ ಮಾಡುವಂತ ದೊಡ್ಡ ಮನಸ್ಸು ರೇವಣ್ಣ ಅವ್ರದ್ದು. ಯಾಕೆಂದ್ರೆ ಪ್ರತಿ ಸಲ ದೇವೇಗೌಡರನ್ನ ಮತ್ತು ಚೆನ್ನಮ್ಮವ್ರನ್ನ ಅವರು ಬೆಂಗಳೂರಲ್ಲಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರ ಪಾದಗಳಿಗೆ ನಮಸ್ಕಾರ ಮಾಡೇ ಅವರು ಬರ್ತಿದ್ರು. ಸೊ ಅದಕ್ಕೋಸ್ಕರ ಅವರು ದೇವರನ್ನ ಸನ್ಮಾನ್ಯ ರೇವಣ್ಣನವರು ತಂದೆ ತಾಯಿಗಳ ರೂಪದಲ್ಲಿ ಕಾಣ್ತಾ ಇದ್ದಾರೆ. ಅವ್ರಿಗಿರ್ತಕ್ಕಂಥ ದೇವರಲ್ಲಿ ಇರತಕ್ಕಂತ ಭಕ್ತಿ ಯಾರಿಗೂ ಇಲ್ಲ ಅಂತಾನೆ ಹೇಳ್ಬೇಕಾಗುತ್ತೆ. ಸೊ ದೇವರಲ್ಲಿ ಅಚಲವಾದ ನಂಬಿಕೆ ಇದೆ. ಸೊ ಅದೇ ರೀತಿ ಇವತ್ತು ರೇವಣ್ಣ ಅವರು ಇಲ್ಲಿ ನೋಡ್ಬೋದು. ನನ್ನ ಸ್ನೇಹಿತರು ಅದೇ ಹೇಳ್ತಾ ಇದ್ರು, ಇದೇನು ಹೊಳೆನರಸೀಪುರನ ಮಲೆನಾಡ ಅಷ್ಟೊಂದು ಡೆವಲಪ್ ಆಗಿದೆ, ಇದು ರಸ್ತೆಗಳಾಗ್ಬೋದು, ಕೆರೆಗಳಾಗ್ಬೋದು, ಕಾಲುವೆಗಳಾಗ್ಬೋದು. ಬಹುಶಃ ಈ ಅಭಿವೃದ್ಧಿ ಕೆಲಸದಲ್ಲಿ ರೇವಣ್ಣನವರನ್ನ ಮೀರಿಸುವಂತ ಶಾಸಕರು ಕರ್ನಾಟಕದಲ್ಲಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.